ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟ್ ಲೈಟ್ ಬ್ಲಿಸ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಾಧುರಿ. ಸೊ ಇವತ್ತಿನ ವಿಡಿಯೋ ಟ್ಯಾರೋ ಕಾರ್ಡ್ ಬಗ್ಗೆ ಇರೋದಿಲ್ಲ, ಟ್ಯಾರೋ ಕಾರ್ಡ್ ಗೈಡೆನ್ಸ್ ಇರೋದಿಲ್ಲ. ಆದರೆ ಏನಿರುತ್ತೆ ಅಂದರೆ ಆಲ್ರೆಡಿ ನೀವು ನೋಡಿರ್ಬೋದು, 7 days ಮೆಡಿಟೇಷನ್ ಚಾಲೆಂಜ್ ಅಂತ ಹಾಕಿದ್ದೀನಿ. ಎಸ್, ಈ ಒಂದು ವಿಡಿಯೋ ಧ್ಯಾನದ ಬಗ್ಗೆ ಇರುತ್ತೆ. ಹಾಗೆ ಪ್ರತಿದಿನ ಒಂದೊಂದು ಗೈಡೆಡ್ ಮೆಡಿಟೇಷನ್ನ ಹಾಕ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಸೊ ದ್ಯಾಟ್ 7 ದಿನ ನಾವು ಒಟ್ಟಿಗೆ ಮೆಡಿಟೇಷನ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ಹೇಗೆ ನೀವು ಮೆಡಿಟೇಷನ್ ಮಾಡಬೇಕು, ಹಾಗೆ ನಾನು ಪ್ರತಿದಿನ ಗೈಡೆಡ್ ಮೆಡಿಟೇಷನ್ ನನ್ನ ವಾಯ್ಸಲ್ಲಿ ರೆಕಾರ್ಡಿಂಗ್ ಆಗಿರುವಂಥ ಮೆಡಿಟೇಷನ್ಗಳನ್ನ ನಾನು ನಿಮಗೆ ವಿಡಿಯೋ ಮೂಲಕ ಹಾಕಿರ್ತೀನಿ. ಸೊ ನೀವು ಆ ವಿಡಿಯೋನ ಕೇಳಿಸ್ಕೊಳ್ತಾ ಮೆಡಿಟೇಷನ್ ಮಾಡಬಹುದು. ಈಗಂತೂ ಮೆಡಿಟೇಷನ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ, ಇಂಟ್ರೆಸ್ಟ್ ಜಾಸ್ತಿ, ಹೇಗೆ ಮಾಡೋದು ಎಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಅಲ್ವಾ. ಸೊ ಕೆಲವರಿಗೆ ಧ್ಯಾನ ಆಲ್ರೆಡಿ ಚಿಕ್ಕ ವಯಸ್ಸಿನಿಂದ ಮಾಡ್ತಾ ಇರ್ತೀರ, ಇನ್ನೂ ಕೆಲವರು ಈಗ ಕಲಿತಿರ್ತೀರ, ಇನ್ನೂ ಕೆಲವರು ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಆದರೆ ಹೇಗೆ ಮಾಡೋದು ಅನ್ನೋದು ಒಂದು ಡೌಟ್ ಇರುತ್ತೆ. ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗುವಂಥ ವಿಡಿಯೋ ಅಂತ ನಾನು ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಡೇ, ಇವತ್ತು ಡೇ 1. ಇವತ್ತಿನಲ್ಲಿ ಏನು ಮಾಡಬಹುದು, ವಾಟ್ ಕ್ಯಾನ್ ವಿ ಡೂ ಟುಡೇ ಅಂತ ಅಂದರೆ, ಸೊ ನಮ್ಮ ಬಾಡಿನ, ನಮ್ಮ ಮೈಂಡನ್ನ, ನಮ್ಮ ಸೋಲ್ನ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ಸೊ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್ಸ್ ಫಾರ್ ದಿ ಪ್ರೊಸೆಸ್. ಸೊ ಆಲ್ ಆಫ್ ಅ ಸಡನ್ ನೀವು ಹೋಗಿ ಮೆಡಿಟೇಷನ್ ಮಾಡ್ತೀನಿ ಅಂತ ಅಂದರೆ, ಮೈಟ್ ಬಿ ನೀವು 1 ದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, ಆದರೆ ಡೈಲಿ ರೊಟೀನಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಡೈಲಿ ಈ ಮೆಡಿಟೇಷನ್ನ ಅಂದರೆ ಧ್ಯಾನನ ನಿಮ್ಮ ಒಂದು ಡೈಲಿ ರೊಟೀನಲ್ಲಿ ತರಬೇಕು ಅಂದರೆ ಕೆಲವು ಒಂದು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಡೇ 1 ಇವತ್ತು ಏನು ಮಾಡ್ತೀರಾ ಅಂದರೆ, ಸೊ ನಿಮ್ಮ ಮನೆಯಲ್ಲಿ ಇಲ್ಲ ನೀವು ಎಲ್ಲಿ ನೀವು ಮೆಡಿಟೇಷನ್ ಮಾಡ್ತೀರಾ ಅಂತ, ನಿಮ್ಮ ಆಫೀಸಲ್ಲಿ, ಸೊ ವರ್ಕ್ ಪ್ಲೇಸಲ್ಲಿ ಇರ್ಬೋದು, ನಿಮ್ಮ ಓನ್ ಬಿಸ್ನೆಸ್ ಮಾಡ್ತಿರೋ ಕಡೆ ಇರಬಹುದು, ಎಲ್ಲೇ ಆದ್ರೂ ನಿಮ್ಮ ಮೆಡಿಟೇಷನ್ಗೆ ಅಂತ ಒಂದು ಜಾಗನ ನೀವು ಅಲಾಟ್ ಮಾಡ್ಕೋಬೇಕಾಗತ್ತೆ, ಅಂದರೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಮೆಡಿಟೇಷನ್ ಅಂದ ತಕ್ಷಣ ಎಲ್ಲಂದರೆ ಅಲ್ಲಿ ಕೂತು ನೀವು ಮೆಡಿಟೇಷನ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ನೀವು ಏನು ಮಾಡ್ತೀರಾ ಇವತ್ತು ಅಂದರೆ, ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ವರ್ಕ್ ಪ್ಲೇಸಲ್ಲಿ ಎಲ್ಲಿ ನೀವು ಮೆಡಿಟೇಷನ್ ಮಾಡಬೇಕು ಅಂತ ಒಂದು ಫೇವ್ರೆಟ್ ಪ್ಲೇಸನ್ನು ಚೂಸ್ ಮಾಡಿ. ಸೊ ಅಲ್ಲಿ ನೀವು ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬೇಕು, ಇಷ್ಟ ಆಗಬೇಕು, ಹೌದು ನನಗೆ ಈ ಜಾಗದಲ್ಲಿ ಕೂತ್ರೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ, ಕಾಮ್ ಅನಿಸುತ್ತೆ, ಖುಷಿ ಆಗುತ್ತೆ ಅನ್ನೋ ಅಂಥ ಜಾಗನ ಸೆಲೆಕ್ಟ್ ಮಾಡಿ. ಸೊ ಕೆಲವ್ರ ಮನೆಯಲ್ಲಿ ಟೆರೆಸ್ ಗಾರ್ಡನ್ ಇದ್ದರೆ ಟೆರೆಸ್ ಗಾರ್ಡನಲ್ಲಿ ಮಾಡ್ಬೋದು, ಇಲ್ಲ ಬಾಲ್ಕನಿಯಲ್ಲಿ ಮಾಡ್ಬೋದು, ಇಲ್ಲ ನಿಮ್ಮ ರೂಮಲ್ಲೇ ನಿಮಗೆ ಒಂದು ಖುಷಿಯಾಗುವಂಥ ಜಾಗ ಇದ್ದರೆ ಅಲ್ಲೂ ಕೂಡ ಮಾಡ್ಬೋದು. ಸೊ ಈ 7 ದಿನಗಳಲ್ಲಿ ನೀವು ಇಲ್ಲೇ ಕೂತ್ಕೊಂಡು ಮಾಡಬೇಕು ಅಂತ ಇಲ್ಲ, ಬಟ್ ಐ ವಾಂಟ್ ಯು ಟು ಬಿ ಹ್ಯಾಪಿ ಇನ್ ದ್ಯಾಟ್ ಪ್ಲೇಸ್. ನೀವು ಆ ಜಾಗದಲ್ಲಿ ಖುಷಿಯಾಗಿ ಇರಬೇಕು ಅಂಥ ಜಾಗನ ಚೂಸ್ ಮಾಡ್ತೀರ. ಓಕೆ, ಸೊ ಚೂಸ್ ಮಾಡಿದ ಮೇಲೆ ಏನು ಮಾಡ್ತೀರಾ ಅಂದರೆ, ಆ ಜಾಗನ ಕ್ಲೆನ್ಸ್ ಮಾಡಿ, ಅಂದರೆ ಕ್ಲೀನ್ ಮಾಡ್ಕೊಳ್ಳಿ. ಸೊ ಅದೇ ಪೊಸಿಷನಲ್ಲಿ, ಅದೇ ಜಾಗದಲ್ಲಿ 7 ದಿನ ಮಾಡೋ ಅಷ್ಟು ಒಂದು ನೀವು ಬೇಕು ಅಂದರೆ ಒಂದು ಪಾಟ್ ಇಟ್ಕೋಬೋದು, ಇಲ್ಲ ಅಂದರೆ ನೀವು ಗಂಧದ ಕಡ್ಡಿ, ಧೂಪ ಆ ಥರ ಹಾಕಿ ಅದು ಒಂದು ಸೇಕ್ರೆಡ್ ಪ್ಲೇಸ್, ಒಂದು ಪ್ಯೂರಿಟಿ ಇರೋವಂಥ ಪ್ಲೇಸನ್ನಾಗಿ ಕನ್ವರ್ಟ್ ಮಾಡ್ಕೋತೀರ. ಆ ಜಾಗ ನೋಡಿದ್ರೆ ಪಾಸಿಟಿವ್ ಎನರ್ಜಿ ಬರಬೇಕು, ಹಾಗೆ ಇವತ್ತು ರೆಡಿ ಮಾಡ್ಕೋತೀರ. ಸೊ ಇವತ್ತಿನ ನಿಮ್ಮ ಟಾಸ್ಕ್ ಏನಂದರೆ, ಸೊ ಡೇ 1 ಚಾಲೆಂಜ್ ಫಾರ್ ದಿ ಮೆಡಿಟೇಷನ್ ಈಸ್ ಪ್ರಿಪೇರ್ ದ ಪ್ಲೇಸ್ ವೇರ್ ಯು ವಾಂಟ್ ಟು ಮೆಡಿಟೇಟ್. ಎಲ್ಲಿ ನೀವು ಮೆಡಿಟೇಷನ್ ಮಾಡಬೇಕು ಅಂತ ಅನಿಸುತ್ತೆ ಆ ಜಾಗನ ಪ್ರಿಪೇರ್ ಮಾಡ್ಕೋತೀರ. ನಿಮಗೆ ಇಷ್ಟ ಆಗಿರೋವಂಥ ಸಾಮಾನುಗಳನ್ನ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್, ನಾನು ತುಂಬ ಕ್ರಿಸ್ಟಲ್ಸ್ನ ಯೂಸ್ ಮಾಡೋದ್ರಿಂದ ನನ್ನ ಮೆಡಿಟೇಷನ್ ಜಾಗದಲ್ಲಿ ನಾನು ಕ್ರಿಸ್ಟಲ್ಸ್ನ ಇಟ್ಕೋತೀನಿ, ಒಂದು ವಾಟರ್ ಬಾಟಲ್ನ ಇಟ್ಕೋತೀನಿ, ಒಂದು ಗ್ಲಾಸಲ್ಲಿ ನೀರು ಇಟ್ಕೋತೀನಿ, ನನ್ನ ಟ್ಯಾರೋ ಕಾರ್ಡ್ಸ್ನ ಇಟ್ಕೋತೀನಿ, ಹಾಗೆ ನನಗೆ ತುಂಬ ಹತ್ತಿರ ಆಗಿರೋವಂಥ ದೇವರುಗಳ ಫೋಟೋಸ್ ಇಟ್ಕೋತೀನಿ. ಇಟ್ಸ್ ಅಪ್ ಟು ಮೀ, ಐ ಮೇಕ್
ಮೈ ಪ್ಲೇಸ್ ವೆರಿ ಹ್ಯಾಪಿ ಪ್ಲೇಸ್ ಫಾರ್ ಮೆಡಿಟೇಷನ್. ಹಾಗೆ ನೀವು ಕೂಡ ಇವತ್ತಿನ ಡೇ 1 ಚಾಲೆಂಜಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಎಲ್ಲಿ ಮೆಡಿಟೇಷನ್ ಮಾಡಬೇಕು ಅದು ಆ ಜಾಗನ ಸೆಲೆಕ್ಟ್ ಮಾಡಿ ಕ್ಲೀನ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ತೀರಾ. ಸೊ ದಿಸ್ ಈಸ್ ಆಲ್ಸೋ ಅ ಟೈಪ್ ಆಫ್ ಮೆಡಿಟೇಷನ್ ವೇರ್ ಯು ವಿಲ್ ರಿಮೂವ್ ದ ಓಲ್ಡ್ ಸ್ಟ್ಯಾಗ್ನೆಂಟ್ ಎನರ್ಜಿ. ಅಂದರೆ ಹಳೇ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿ, ನೆಗೆಟಿವ್ ಎನರ್ಜಿನ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಸೊ ದ್ಯಾಟ್ ಒಳ್ಳೆ ಎನರ್ಜಿ ನಿಮಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ದ ಫಸ್ಟ್ ಪ್ರಾಸೆಸ್ ಆಫ್ ಯುವರ್ ಮೆಡಿಟೇಷನ್ ಇಸ್ ಕ್ಲೆನ್ಸಿಂಗ್. ಓಕೆ, ಸೊ ಈಗ ಜಾಗನ ರೆಡಿ ಮಾಡ್ಕೊಂಡ್ರಿ, ಕ್ಲೆನ್ಸ್ ಮಾಡ್ಕೊಂಡ್ರಿ, ಒಂದು ಪಾಸಿಟಿವ್ ಎನರ್ಜಿಯಾಗಿ ಶಿಫ್ಟ್ ಮಾಡಿದ್ದೀರಾ ಅಲ್ವಾ. ಸೊ ಈಗ ನಿಮ್ಮ ಸ್ಪೇಸನ್ನು ಅಷ್ಟು ಪಾಸಿಟಿವ್ ಆಗಿ ಮಾಡ್ಕೊಂಡ್ಮೇಲೆ ಅಫ್ಕೋರ್ಸ್ ನಿಮ್ಮ ಬಾಡಿ ಮೈಂಡನ್ನ ಕೂಡ ಮಾಡ್ಕೋಬೇಕು, ಕರೆಕ್ಟ್? ಸೊ ನನ್ನ ಅಡ್ವೈಸ್ ಏನು ಅಂದರೆ, ಯಾವಾಗಲೂ ನೀವು ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ನೀವು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಸೊ ಯು ವಿಲ್ ಹ್ಯಾವ್ ವೆರಿ ಗುಡ್ ಕಾನ್ಸಂಟ್ರೇಷನ್. ಸೊ ಏನಂದರೆ ಸ್ನಾನ ಒಂದು ಡೀಪ್ ಕ್ಲೆನ್ಸಿಂಗ್ ಪ್ರೋಸೆಸ್, ಡೀಪಾಗಿ ನಮ್ಮನ್ನು ಶುದ್ಧೀಕರಿಸುತ್ತೆ. ಸೊ ಮಾನಸಿಕವಾಗಿ ಇರ್ಬೋದು ಇಲ್ಲ ಶಾರೀರಿಕವಾಗಿ ಇರ್ಬೋದು, ಸ್ನಾನ ಮಾಡಿದ ಮೇಲೆ ತುಂಬ ಲೈಟ್ ಫೀಲ್ ಆಗುತ್ತೆ ಎಲ್ಲರಿಗೂ ಅಲ್ವಾ. ಸೊ ಹಾಗಾಗಿ ನೀವು ಮೆಡಿಟೇಷನ್ಗೆ ಕೂರೋಕ್ಕಿಂತ ಮುಂಚೆ ಈ 7 ದಿನ ಚಾಲೆಂಜಲ್ಲಿ ಪ್ರತಿದಿನ ನೀವು ಸ್ನಾನ ಮಾಡೇ ಕೂತ್ಕೊಳ್ಳಿ. ಸೊ ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ ಟು ಟೇಕ್ ಹೆಡ್ ಬಾತ್. ತಲೆಗೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ. ಸೊ ನೀವು ಮೈಗೆ ಸ್ನಾನ ಮಾಡಿಬಿಟ್ಟು ನಿಮ್ಮ ಮೆಡಿಟೇಷನ್ಗೆ ಕೂತ್ಕೋಬೋದು. ಸೊ ಇನ್ನೂ ಒಂದು ಅಡ್ವೈಸ್ ಏನು ಅಂದರೆ, ತುಂಬ ತಣ್ಣಗಿರೋ ನೀರು, ತುಂಬ ಬಿಸಿ ಇರೋ ನೀರನ್ನು ಯೂಸ್ ಮಾಡಬೇಡಿ. ಒಂದು ಲ್ಯೂಕ್ ವಾರ್ಮ್ ವಾಟರ್, ಬೆಚ್ಚಗಿರೋ ನೀರಿನಲ್ಲಿ ಸ್ನಾನ ಮಾಡ್ಬೋದು. ಸೊ ಇಟ್ ಕೀಪ್ಸ್ ಯು ವೆರಿ ಕಂಫರ್ಟಬಲ್. ಓಕೆ, ಸೊ ಇದು 2ನೇ ಸ್ಟೆಪ್ಪು. ಸೊ 3ನೇ ಸ್ಟೆಪ್ಪು ಏನು ಫಾಲೋ ಮಾಡ್ತೀರಾ ಅಂದರೆ, ಮೇಕ್ ಶ್ಯೂರ್ ನೀವು ಮೆಡಿಟೇಷನ್ ಮಾಡುವಾಗ ಯಾರು ನಿಮ್ಮ ಮನೆಯವರು ಡಿಸ್ಟರ್ಬ್ ನಿಮಗೆ ಮಾಡಬಾರ್ದು. ಸೊ ನಿಮ್ಮ ಸ್ಪೇಸಲ್ಲಿ ಕೂತಾಗ ನೀವು ಯು ಕ್ಯಾನ್ ಜಸ್ಟ್ ಇನ್ಫಾರ್ಮ್ ದೆಮ್ ದ್ಯಾಟ್ ನಾನು ಇನ್ನು ಒಂದು 10 ನಿಮಿಷ ನಾನು ಮೆಡಿಟೇಷನ್ ಮಾಡ್ತಿದ್ದೀನಿ, ಸೊ ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡಬೇಡಿ ಅಂತ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿ ಕೂತ್ಕೋಬೇಕಾಗತ್ತೆ. ಸೊ ಇದ್ರದ್ದು ಎಲ್ಲದರ ಜೊತೆಗೆ ನೀವು ನಾನು ಕಳಿಸಿರೋಂಥ ವಿಡಿಯೋ ಅಲ್ಲಿ ನೀವು ಆಡಿಯೋ ವಿಡಿಯೋ 2 ಇರೋದ್ರಲ್ಲಿ ನೀವು ಕೇಳಿಸ್ಕೊಂಡು ಮೆಡಿಟೇಷನ್ ಮಾಡ್ತೀರಾ. ಮೆಡಿಟೇಷನ್ ಎಲ್ಲ ಆದಮೇಲೆ ಸೊ ನಿಮಗೆ ಅಂತ ಒಂದು ಜರ್ನಲಿಂಗ್ ಬುಕ್ ಇಟ್ಕೊಳ್ಳಿ, ಒಂದು ಬುಕ್ಕು, ಒಂದು ಪೆನ್ ಇಟ್ಕೊಳ್ಳಿ. ಸೊ ಮೆಡಿಟೇಷನ್ ಆದಮೇಲೆ ನಿಮಗೆ ಹೇಗೆ ಫೀಲ್ ಆಯಿತು ಅನ್ನೋದನ್ನು ಬರೀರಿ. ಸೊ ನಿಮಗೆ ಅಭ್ಯಾಸ ಇತ್ತು ಅಂದರೆ ಹೇಗೆ ಫೀಲ್ ಆಗುತ್ತೆ ಅನ್ನೋದು ಡಿಫ್ರೆಂಟು. ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಹೇಗೆ ಫೀಲ್ ಆಗುತ್ತೆ ಅನ್ನೋದು ನೀವು ನೋಡ್ಬೋದು. 7 ದಿನಗಳಲ್ಲಿ ನಿಮ್ಮ ಪ್ರೋಗ್ರೆಸ್ನ ನೀವೇ ನೋಡ್ಬೋದು. ಓಕೆ, ಸೊ ಜರ್ನಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಈಚ್ ಆ್ಯಂಡ್ ಎವ್ರಿ ಮೆಡಿಟೇಷನ್. ಪ್ರತಿಯೊಂದು ಮೆಡಿಟೇಷನ್ ಆದಮೇಲೂ ನೀವು ಏನು ಫೀಲ್ ಮಾಡಿದ್ರಿ, ಹೇಗಿತ್ತು ಅನ್ನೋದನ್ನು ಬರೆಯೋದು ಇಂಪಾರ್ಟೆಂಟ್. ಸೊ ಬರೆದಾಗ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೋಬೋದು, ಎಲ್ಲಿ ನೀವು ಮಿಸ್ಟೇಕ್ ಮಾಡ್ತಾಯಿದ್ದೀರಾ ಕರೆಕ್ಟ್ ಮಾಡ್ಕೋಬೋದು. ಸೊ ಹಾಗಾಗಿ ಜರ್ನಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರದ್ದು ಎಲ್ಲದರ ಜೊತೆಗೆ ನೀವು ಒಂದು ಕ್ಯಾಂಡಲ್ ಬೇಕಂದರೆ ಕ್ಯಾಂಡಲ್ ಕೂಡ ಲೈಟ್ ಮಾಡ್ಬೋದು ಮೆಡಿಟೇಷನ್ ಟೈಮಲ್ಲಿ. ಸೊ ಇದನ್ನೆಲ್ಲ ಫಾಲೋ ಮಾಡಿ ಇವತ್ತು ಇದನ್ನೆಲ್ಲ ಏನೇನು ಇಲ್ವೋ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಫಸ್ಟ್ ಡೇ ಆಫ್ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂತ ಸಿಂಪಲ್ ಆಗಿರುತ್ತೆ, ಬಟ್ ಸ್ಟಿಲ್ ಎಫೆಕ್ಟಿವ್ ಆಗಿರುತ್ತೆ. ಅದನ್ನು ಮಾಡಿ ಜರ್ನಲಿಂಗ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಇಶ್ಯೂ ಅಲ್ಲಿ ಮೆಡಿಟೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ, ಸೊ ದ್ಯಾಟ್ ನಾನು ಆ ಒಂದು ವಿಷಯದ ಬಗ್ಗೆ ಮೆಡಿಟೇಷನ್ ಮಾಡಿಸ್ತೀನಿ. ಓಕೆ, ಆಮೇಲೆ ನಿಮಗೆ ಏನು ಕಷ್ಟ ಆಗ್ತಾಯಿದೆ ಮೆಡಿಟೇಷನ್ ಮಾಡೋದಕ್ಕೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ಹಾಕ್ಬೋದು. ಸೊ ದ್ಯಾಟ್ ನಾನು ಸಾಲ್ವ್ ಮಾಡೋಕ್ಕಾದರೆ ನಿಮ್ಮ ಪ್ರಾಬ್ಲಮ್ಸ್ನ ಬೇರೆ ವಿಡಿಯೋಗಳಲ್ಲಿ ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಆ್ಯಸ್ ನೀವು ಈಗ ಮಾಡಬೇಕಾಗಿರೋದು ಡೇ 1 ಚಾಲೆಂಜ್ ಮಾಡಾದಮೇಲೆ ಎಲ್ಲರೂ ಡನ್ ಅಂತ ಕಮೆಂಟ್ ಮಾಡಿ, ಸೊ ದ್ಯಾಟ್ ಯು ಆರ್ ಆಲ್ ರೆಡಿ ಫಾರ್ ಯುವರ್ ಕಮಿಂಗ್ ಅಪ್ ಮೆಡಿಟೇಷನ್ ಅಂತ ನನಗೆ ಇಂಡಿಕೇಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಹಾಗೆ ನೆಕ್ಸ್ಟ್ 7 ಡೇಸ್ ನಾವೆಲ್ಲ ಜೊತೆಯಲ್ಲಿ ಮೆಡಿಟೇಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.